ಅವ್ವ 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 ಸಿದ್ದರಾಮ ಮಗು ಸಿದ್ದರಾಮ ಸಿದ್ದರಾಮ ಅಯ್ಯೋ ಮಗು ಸಿದ್ದರಾಮ ಇಲ್ಲಿವರೆಗೂ ನಿನ್ನ ಮೂಕ ಸಿದ್ದರಾಮ ಇಲ್ಲಿವರೆಗೂ ನಿನ್ನ ಮೂಕನಂತ ಹೇಳಿದ್ದೆ ಇಲ್ಲಿವರೆಗೂ ನಮ್ಮನ್ನು ಮಾತನಾಡಿಸತಕ್ಕವರಿಗೆ ಬಂದಿದ್ದಿಲ್ಲ ಅದಕ್ಕಾಗಿ ನಾನು ಮಾತನಾಡ್ತೀನಿ ಅಮ್ಮ ನನಗೆ ಹಸಿವಾಗಿರೋದು ಅನ್ನ ಮೊಸರು ಕಲಿಸ್ಕೊಡಮ್ಮ ಅಮ್ಮ ನನಗೆ ಹಸಿವಾಗಿರೋದು ಅನ್ನ ಮೊಸರು ಕಲಿಸ್ಕೊಡಮ್ಮ ತಂದೆ ಆದಷ್ಟು ಬೇಗನೆ ಹೋಗಿ ಆದಷ್ಟು ಬೇಗನೆ ಒಲ್ಲೆನಮ್ಮ ಒಲ್ಲೆ ಕೆರೆಯಲ್ಲಿ ನೀರು ಸೊಗಸಾಗಿವೆ ನಾನು ಹೊಲದಲ್ಲಿ ಊಟ ಮಾಡುತ್ತೇನೆ ತೀವ್ರ ಕೊಡಮ್ಮ ತೀವ್ರ ಕೊಡು ಹಸಿವು ಬಾಳಾಗಿದೆ ತೀವ್ರ ಕೊಡು ಶಿವ 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 ನನ್ನ ಸ್ತ್ರೀ ಶೈಲ ಮಲ್ಲಯ್ಯನು ಹೊಟ್ಟೆ ನೋವಿನ ಸಂಕಟ ತಾಳಲಾರ ಎಷ್ಟು ಕಷ್ಟ ಪಡುತ್ತಿರುವನು ಏನು ಶಿವ ಶಿವ ಮಲ್ಲಯ್ಯ ಶಿವ ಶಿವ ಮಲ್ಲಯ್ಯ ಬೇಗ ಬರುವೆ ನನ್ನಯ್ಯ ಬೇಗ ಬರುವೆ ನನ್ನಯ್ಯ ಅವ್ವ ಅವ್ವ ಸಾವಕಾಶ ಎಲ್ಲಾದ್ರೂ ಬಿದ್ದಿದೆಯಾ ನಿನ್ನ ಕೃಪೆಯಿಂದ ಮೂಗನಾದ ನನ್ನ ಮಗ ಲೋಕದಂತೆ ಹಸಿವು ಹೇಳಿಕೆಗಳನ್ನು ಅನುಭವಿಸಿ ಅಂತೂ ಅಲೌಕಿಕನಾದ ನನ್ನ ಮಗ ಮಾತನಾಡ ಹತ್ತಿದ ಇದೇ ಒಂದು ಸಂತೋಷ ಇದೇ ಒಂದು ಆ ಶಿವನ ಕೃಪೆ ಮೂಕನಾದ ನನ್ನ ಮಗ ಮಾತನಾಡ ಹತ್ತಿದ ಲೋಕದಂತೆ ಹಸಿವು ನೀರಡಿಕೆಗಳನ್ನು ಅನುಭವಿಸುತ್ತಿದ ಇದೇ ಒಂದು ಸಂತೋಷ ಶಿವ ಶಿವ ಇದೇ ಒಂದು ಸಂತೋಷ ಇದೇ ಒಂದು ಸಂತೋಷ ಆದ್ರೆ ಅವನು ಮೂಕನಾದನೆಂಬ ಚಿಂತೆ ಬಿಟ್ಟಿದ್ದ ಒಂದಲ್ಲ ಒಂದು ಚಿಂತೆ ಗೌಡ್ರೆ ಗೌಡ್ರೆ ನಿಮಗೊಂದು ಆನಂದದ ವಾರ್ತೆ ಹೇಳಬೇಕಾಗಿದೆ ಗೌಡ್ರೆ ನಿಮ್ಮ ಮಗ ಸಿದ್ದರಾಮನು ಮನೆಗೆ ಹೋಗಿ ಅಮ್ಮ ನನಗೆ ಅಶ್ವಾಗಿದೆ ಎಂದು ಶುಕ್ಲಾದೇವಿಯವರನ್ನು ಮಾತಾಡಿಸಿ ಹೊಲದಲ್ಲಿಯೇ ಉಣ್ಣುವೆರು ಎಂದು ಮೊಸರನ್ನು ಬುದ್ಧಿ ತೆಗೆದುಕೊಂಡು ಹೋದನಂತೆ ಬೇಕಾದರೆ ತಾವು ಮನೆಗೆ ಹೋಗಿ ವಿಚಾರಿಸಿ ತಾವೇಕೆ ಸುಳ್ಳು ಹೇಳಬೇಕು ಗುರುಬೇನವರೇ ಗುರು ಜಂಗಮರೆಂದರೆ ಸಾಕ್ಷಾತ್ ಶಿವನ ಸ್ವರೂಪ ಇರಲಿ ಅದು ಇರಲಿ ಒಂದು ಖುಷಿ ವಿಚಾರ ಮತ್ತು ಈಗ ನಿಮಗೆ ಬರಬೇಕಾದ ಕಾಣಿಕೆ ಮರುವಿನಲ್ಲಿ ಉಳಿದಿದೆ ಮೊದಲಾದ ನಾನು ನೆನಪಾದಂತೆ ಮುಟ್ಟಿಸ್ಬಿಡ್ಬೇಕು ನಡೀರಿ ಇವರನ್ನೇ ಮನೆಗೆ ನಡೀರಿ ನೀವು ಮುಂದೆ ನಡೀರಿ ಗೌಡ್ರೆ ನಮ್ಮನ್ನ ಕರ್ಕೊಂಡು ಈಗಲೇ ನಿಮ್ಮ ಮನೆಗೆ ಬರ್ತೇನೆ ನಡೀರಿ ನಿಧಾನ ಗೌಡರಿಗಿದ್ದ ಒಂದು ದುಃಖದ ವಿಷಯವಾದರೂ ಮರೆತು ಹೋಯಿತು ಸಿದ್ದರಾಮ ಅಂತೂ ಇಂತೂ ಮಾತನಾಡೇ ಬಿಟ್ಟ ಈಗ ನಮ್ಮಾಕಿ ನೋಡ್ಕೋದು ಬಹಳ ಕಷ್ಟ ಆಗೈತಲ್ರಿಪ್ಪ ಹಣ ಕತ್ತಿಲ್ಲ ಎಲ್ಲೂ ಮೊದಲೇ ಕತ್ತಲ್ಲ ನೀನ ನಮ್ಮಕ್ಕೆ ಏನಾರು ಬಂದಾಳೇನ ಜಗದ ಕಣ ಹೋಗ್ತ ಮೊದಲೇ ಕತ್ತಲ್ಲ ಯಾಕೆ ಬಂದಿದ್ದೇನೆ ನಮ್ಮಕ್ಕೆ ಏನಾರ
ಬಂದಿಲ್ಲೇನ ಅಯ್ಯೋ ಗೌಡ್ರ ಏನ್ರಿಪ್ಪ ಆರಾಮದ್ರಿ ಬಂದಿದ್ದೆ ನಮ್ಮ ಏನಾರ ಇಲ್ಲ ಎಲ್ಲೋಗಿರ್ಬೋದು ಜಾತ್ರೆ ಐತಂತ ಮಕ್ಕಳ ಅದೈತಂತ ಮಕ್ಕಳ ಇದೈತಂತ ಮಕ್ಕಳ ಎಲ್ಲಿ ಕಾಣವಲ್ಲಲ್ಲ ಬಂದಿಲ್ಲಲ್ಲ ನಮ್ಮಕ್ಕೇನ ಎಲ್ಲೋಗಿರ್ಬೋದು ನಮ್ಮಕ್ಕಿ ಏನ್ರಿ ಅದು ಹಾದ್ಯಾಗ ಬೀದ್ಯಾಗ ನಮ್ಮಕ್ಕಿ ಅಂತ ಇಲ್ಲ ಐತಲ್ಪ ನನ್ ಸುದ್ದಿ ತೆಗಿದಿದ್ರ ಹೊತ್ತ ಹೋಗುದಿಲ್ಲ ನಿಮಗೆ ಮತ್ತ ಅದು ಹೆಂಗರ ಹೊತ್ತ ಹೋಗು ಮರಳ ಅಂತಹದೊಂದು ಮೋಹ ಜಾಲವನ್ನ ಆ ದೇವರು ಈ ಹೆಣ್ಣಿನ ಶರೀರದೊಳಗಿಟ್ಟಾನಲ್ಲ ನೋಡಿಕೆ ಅಂತ ನಿಂತ್ರ ಅದ ಹೆಂಗಾರ ಹೊತ್ತು ಹೋಗ್ಬೇಕು ಮಾತಿದ್ರೆ ಬರೀ ವೇದಾಂತ ಆಗ್ಲಿಲ್ಲ ಹೋಗ್ಲಿಲ್ಲ ಬರ್ಲಿಲ್ಲ ಬಾಸ್ಲಿಲ್ಲ ಹತ್ತಿಲ್ಲ ಅರಿಲಿಲ್ಲ ಅರಿಲಿಲ್ಲ ಆಗ್ಲಿಲ್ಲ ಹೋಗ್ಲಿಲ್ಲ ಹತ್ತಿಲ್ಲ ಹರಿಲಿಲ್ಲ ಅಂತ ಮಾತ್ರ ಅನ್ನಕೋಬೇಡ ನೋಡು ಮತ್ತೇನ್ ಅನ್ಬೇಕು ಸತ್ಯ ನಡಿ ಮುದ್ದು ಗೌಡ್ರು ಮನೆಗೆ ಎದಕ್ಕ ಈಗ ಮೈ ತುಂಬ ದಾಗಿನ ಕೆಂಡು ಊರ್ ತುಂಬ ನಡೆಯುವಂತ ಏನಾಯ್ತಲೇ ಇದಕ್ಕಿದ್ದಂಗ ನಿನಗ ಏನಿಲ್ಲ ಬಿಡಿ ನೀವು ದಾಗಿನ ಕೊಡಿಸ್ತೀನಿ ಅಂದ್ರಲ್ಲ ಖುಷಿ ಆಯ್ತು ನಡಿ ಹಂಗಾರ ಮುದ್ದು ಗೌಡ್ರ ಮನೆಗೆ ಹೋಗ ನಡಿ ಅಲ್ರಿ ಈಗ ಹೋಗ್ಬಿಡಮ್ಮ ಹೋಗಬಿಡಮ್ಮ ಹೋಗ ನಡಿಲೇ ಬಳಿ ಕೊಡಿಸಿರಿ ತಿರುಗಿಕೊಂತ ಆಗಲಿ ಹೋಗಿನಿ ಮತ್ತಿವಾಗ ಒಂದ್ಸರಿ ತಿರುಗ್ತೀನಿ ಎದಕ್ಕಂತ ಕೇಳಿ ಹೇಳ್ತೀನಿ ಯಾಕ ಮೊನ್ನೆ ಆ ಮೂಲಿಮನಿ ಬಸಮ್ಮ ಮತ್ತು ಕಸ್ತೂರಮ್ಮ ಇಬ್ರು ಸೇರಿ ಮೈ ತುಂಬ ದಾಗಿನ ಹಾಕೊಂಡು ಹೆಂಗ ನನ್ನ ಮುಂದೆ ತಿರುಗಾಡ್ತಿದ್ರು ಗೊತ್ತಾ ಯಾಕ ಲಕ್ಷ್ಮಮ್ಮ ಶಾಂತಮ್ಮ ಸೂಟಿ ಮಾಡಿದ್ರೆ ಅವತ್ತು ಎಲ್ಲಿ ಹೋಗಿದ್ರೆ ಅವ್ರ ಸುಗಾಡಿಗೆ ಗೊತ್ತಿಲ್ಲ ಬಿಡ ಅದು ಹೋಲಿ ಅಲ್ಲಿ ಅವರು ಓಡಾಡೋದು ನೋಡಿ ನನ್ನ ಹೊಟ್ಟೆಗ ಕಾರ ಕಲಿಸಂಗಾಕಿತ್ರಿ ಹೆಂಗಾಕಿತ್ತ ಕಾರ ಕಲಿಸಂಗಾಕಿತ್ತೆ ಏ ಸುಕುಮಾರ ಹೊಟ್ಟೆಗ ಕಾರ ಸಿಟ್ಟು ಬರ್ತಿತ್ತು ಆದ್ರೆ ಏನ್ ಮಾಡೋದು ಹೊಟ್ಟೆಯಾಗಿನ ಸಿಟ್ಟು ರಟ್ಟೆಯಾಗಿದ್ದಂಗಾಗಿತ್ತು ಅದಕ್ಕ ಅವ್ರಿಗೆ ಸಿಟ್ಟು ಬರಂಗ ನಾನು ದಾಗಿನ ಹಾಕೋಬೇಕು ನೀವು ಏನ್ ಮಾಡ್ಬೇಕಂದ್ರೆ ಗೊತ್ತಿಲ್ಲ ನನಗೆ ನೀವು ಮೊದಲು ನನಗೆ ದಾಗಿನ ಕೊಡಿಸ್ಬೇಕು ಅಷ್ಟೇ ಅಲ್ಲೇ ಆ ಮೂಲಿ ಮನಿ ಬಸಮ್ಮ ಕಸ್ತೂರಿ ಅಮ್ಮ ಹೆಂಗ ಮುರುಕ್ ಮಾಡ್ತಿರೋದಕ್ಕೆ ಮಾಡಿ ತೋರಿಸ್ ನೋಡೋಣ ದಾಗಿನ ಇಲ್ಲ ಅದ್ ಹೆಂಗ ಬರ್ತದ ಮೊದಲು ದಾಗಿನ ಕೊಡಿಸ್ರಿ ಆಮೇಲೆ ಐತಿ ನೋಡ್ರಿ ಅದು